ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳ 118ನೇ ಜನ್ಮ ದಿನೋತ್ಸವ ಹಿನ್ನೆಲೆಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವತ್ತು ಬೆಳಗ್ಗೆ 11 ಗಂಟೆಗೆ ಸಿದ್ಧಗಂಗಾ ಮಠಕ್ಕೆ ಬರಲಿದ್ದಾರೆ. ಸಿದ್ಧಗಂಗಾ ಮಠದ ಹೆಲಿಪ್ಯಾಡ್ಗೆ ಬಂದಿಳಿದು ನೇರವಾಗಿ ಶ್ರೀಗಳ ಗದ್ದುಗೆಗೆ ತೆರಳಿ ಪೂಜೆಯನ್ನ ಮಾಡಲಿದ್ದಾರೆ. ಬಳಿಕ ಗೋಸಾಲ ಸಿದ್ದೇಶ್ವರ ವೇದಿಕೆಗೆ ತೆರಳಿ ಸುಮಾರು 1 ಗಂಟೆಗಳ ಕಾಲ ವೇದಿಕೆಯಲ್ಲಿದ್ದು ಬಳಿಕ ಬೆಂಗಳೂರು ಕಡೆಗೆ ತೆರಳಲಿದ್ದಾರೆ. ಮಠದಲ್ಲಿ ಈಗಾಗಲೇ ಎಲ್ಲಾ ಸಿದ್ಧತೆಗಳು ನಡೆದಿದ್ದು ಪೊಲೀಸರು ಕೂಡ ಸೂಕ್ತ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ರಂಜಾನ್ ಪ್ರಾರ್ಥನೆಯ ವೇಳೆ ಸಂಘ ಪರಿಹಾರದವರ ಅವಹೇಳನ ಮಾಡಿ ಪ್ಲಕ್ಕಾರ್ಡ್ ಪ್ರದರ್ಶನ ಮಾಡಿದಂತಹ ಆರೋಪ ಕೇಳಿಬಂದಿದೆ. ಎಸ್ಡಿಪಿಐ ಮುಖಂಡನ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. ರಂಜಾನ್ ಪ್ರಾರ್ಥನೆಯ ವೇಳೆ ಸಂಘ ಪರಿವಾರದ ವಿರುದ್ಧ ಅವಹೇಳನಕಾರಿ ಪ್ಲೇಕಾರ್ಡ್ ತೋರಿಸಿದ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ಲೇಕಾರ್ಡ್ ಪ್ರದರ್ಶನ ಮಾಡಲಾಗಿದೆ. ನಿನ್ನೆ ಬೆಳಗ್ಗೆ ಸಾಮೂಹಿಕ ಪ್ರಾರ್ಥನೆಯ ವೇಳೆ ಪ್ಲೇಕಾರ್ಡ್ ಪ್ರದರ್ಶಿಸಲಾಗಿದೆ. ರಾಜ್ಯದಲ್ಲಿ 3 ದಿನ ಮಳೆಯಾಗುವ ಮುನ್ಸೂಚನೆ ಇದೆ. ಈ ನಡುವೆ ಬೆಳಗಾವಿಯಲ್ಲಿ ಏಕಾಏಕಿ 1 ಗಂಟೆಗೂ ಹೆಚ್ಚು ಕಾಲ ವರುಣಾರ್ಭಟ ಆಗಿದೆ. ಬಿಸಿಲಿನ ಬೇಗೆಗೆ ತತ್ತರಿಸಿದ ಬೆಳಗಾವಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಸುಮಾರು 1 ಗಂಟೆ ಕಾಲ ಧಾರಾಕಾರ ಮಳೆ ಸುರಿದಿದೆ. ಗುಡುಗು ಸಹಿತ ಬೆಳಗಾವಿಯಲ್ಲಿ ಭಾರೀ ಮಳೆಯಾಗಿದೆ. ಧಾರವಾಡದಲ್ಲೂ ಭಾರೀ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಧಾರವಾಡ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಮಳೆ ಸುರಿದಿದೆ. ಗುಡುಗು ಸಹಿತ ಭಾರೀ ಮಳೆಗೆ ಅದರ ಜೊತೆಗೆ ಸುಮಾರು ಅರ್ಧ ಗಂಟೆಯಿಂದ ವರುಣಾರ್ಭಟ ಆಗಿದೆ. ಬಿಸಿಲಿನಿಂದ ಕಂಗೆಟ್ಟಂತಹ ಜನತೆಗೆ ಮಳೆರಾಯ ತಂಪೆರೆದಿದ್ದಾನೆ. ವರುಣನ ಆಗಮನದಿಂದ ರೈತರಲ್ಲಿ ಸಂತಸ ಮೂಡಿದೆ. ರಾತ್ರಿ ಯಾರೂ ಇಲ್ಲದ ವೇಳೆ ದುಷ್ಕರ್ಮಿಗಳು ಅಡಿಕೆ ತೋಟಕ್ಕೆ ಬೆಂಕಿ ಹಚ್ಚಿ ಅಡಿಕೆ ಮರಗಳನ್ನು ಪೂರ್ತಿ ಸುಟ್ಟಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕ್ಯಾದಿಗುಂಟೆ ಗ್ರಾಮದಲ್ಲಿ ನಡೆದಿದೆ. ರೈತ ಶಿವಣ್ಣ ಅವರ ಸುಮಾರು 6 ರಿಂದ 8 ವರ್ಷದ ಅಡಿಕೆ ತೋಟದಲ್ಲಿ 2,000ಕ್ಕೂ ಹೆಚ್ಚು ಅಡಿಕೆ ಮರ, 100 ತೆಂಗಿನ ಮರಗಳು ಸುಟ್ಟು ಹಾಕಿದ್ದಾರೆ. ರೈತ ಶಿವಣ್ಣ ಕಂಗಾಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಸಾಲಬಾಧೆಯಿಂದ ವಿಷ ಸೇವಿಸಿ ರೈತ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಹೊಸಳ್ಳಿ ತಾಂಡ್ಯದ ಮಂಜಾನಾಯ್ಕ ಎಂಬುವರು ಮೃತಪಟ್ಟಿದ್ದಾರೆ. ಸಾಲಬಾಧೆಯಿಂದ ಮನನೊಂದು ಕಳೆನಾಶಕ ಸೇವನೆ ಮಾಡಿದ್ದಾರೆ. ಹುಣಸಘಟ್ಟ ಯೂನಿಯನ್ ಬ್ಯಾಂಕ್ನಲ್ಲಿ 4.70 ಲಕ್ಷ ಸಾಲವನ್ನು ಪಡೆದಿದ್ದ ಮಂಜಾನಾಯ್ಕರಿಗೆ ಸಾಲ ಮರುಪಾವತಿ ಮಾಡುವಂತೆ ಮೇಲಿಂದ ಮೇಲೆ ಟಾರ್ಚರ್ ಕೊಡಲಾಗಿತ್ತು ಎನ್ನಲಾಗಿದೆ. ಧಾರವಾಡದಲ್ಲಿ ಕಾಡಿನ ಮುಳ್ಳು ಹಂದಿಯೊಂದು ಪ್ರತ್ಯಕ್ಷವಾಗಿದೆ. ಧಾರವಾಡದ ಭವಾನಿ ನಗರದ ರಸ್ತೆಯಲ್ಲಿ ಓಡಾಡ್ತಿರುವಾಗ ಬೈಕ್ ಸವಾರರ ಕಣ್ಣಿಗೆ ಕಂಡಿದೆ. ಮುಳ್ಳು ಹಂದಿ ಪ್ರತ್ಯಕ್ಷವಾಗ್ತಿದ್ದ ಹಾಗೆ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಮುಳ್ಳು ಹಂದಿ ಬಂದಿರುವ ಸುದ್ದಿ ತಿಳಿದ ಸ್ಥಳೀಯರಲ್ಲಿ ಆತಂಕ ಶುರುವಾಗಿದೆ. ಕಾಡಿನಿಂದ ನಗರಕ್ಕೆ ಆಗಮಿಸಿ ಮುಳ್ಳು ಹಂದಿ ಕುರಿತು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೂಡಲೇ ಮುಳ್ಳು ಹಂದಿ ಹಿಡಿದು ಕಾಡಿಗೆ ಬಿಡುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಕೊಪ್ಪಳದ ಗಡಿಯಾರ ಕಂಬದ ಬಳಿಯಲ್ಲಿರುವಂತಹ ಶ್ರೀ ಮಾರುತೇಶ್ವರ ದೇವರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಕೊಪ್ಪಳದ ಕೋಟೆ ಪ್ರದೇಶದಲ್ಲಿರುವ ಶ್ರೀ ಮಾರುತೇಶ್ವರ ರಥೋತ್ಸವದಲ್ಲಿ ಸಾವಿರಾರು ಜನ ಭಕ್ತರು ಭಾಗಿಯಾಗಿ ಉತ್ತತ್ತಿ ಎಸೆದು ಭಕ್ತಿ ಸಮರ್ಪಿಸಿದರು. ರಾಜಸ್ಥಾನದ ಜೈಪುರದಲ್ಲಿ ಗಂಗಾಮಾತಾ ಮೆರವಣಿಗೆ ಮಾಡಲಾಗಿದೆ. ಈ ವೇಳೆ ಜಾನಪದ ಕಲಾ ತಂಡಗಳು, ಆನೆ, ಒಂಟೆಗಳು, ಎತ್ತಿನ ಗಾಡಿ ಸೇರಿದಂತೆ ದೊಡ್ಡ ದೊಡ್ಡ ಗೊಂಬೆಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದವು. ಉದಯಪುರದಲ್ಲೂ ಜನರು ಭಕ್ತಿ ಭಾವವನ್ನು ಮೆರೆದಿದ್ದಾರೆ. ಅತ್ತ ಅಸ್ಸಾಂನ ದಿಬ್ರುಗರ್ನಲ್ಲೂ ಕೂಡ ಮವರ್ರಿ ಸಮುದಾಯದ ಮಹಿಳೆಯರು ಬ್ರಹ್ಮಪುತ್ರ ನದಿ ತೀರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ರಾಮಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನವಮಿಗೆ ಸಕಲ ತಯಾರಿ ನಡೀತಾ ಇದೆ. ಈ ನಡುವೆ ಬಿಜೆಪಿ ಎಂಎಲ್ಎ ನಂದಕಿಶೋರ್ ಗುಜ್ಜಾರ್ ರಾಮಲಲ್ಲಾ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶ್ರೀರಾಮನಿಗೆ ಪೂಜೆ ಸಲ್ಲಿಸಿದ ಬಳಿಕ ರಾಮಕಥಾ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದಾರೆ. ನೆದರ್ಲ್ಯಾಂಡ್ ವಿದೇಶಾಂಗ ಸಚಿವರು ದೆಹಲಿಗೆ ಬಂದಿಳಿದಿದ್ದಾರೆ. ಕಾಸ್ಪರ್ ವೆಲ್ಡ್ಕಾಂಪ್ ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದು ಅದ್ದೂರಿ ಸ್ವಾಗತ ಕೋರಲಾಗಿದೆ. ಇವತ್ತು ಭಾರತೀಯ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಗೆ ಚರ್ಚೆ ನಡೆಸಲಿದ್ದು 2 ರಾಷ್ಟ್ರಗಳ ನಡುವಿನ ಬಾಂಧವ್ಯ ವೃದ್ಧಿಗೆ ಚರ್ಚೆ ಮಾಡಲಿದ್ದಾರೆ. ಉತ್ತರಾಖಂಡದ ಅತ್ಯಂತ ಸುಂದರವಾದ ಗಿರಿಧಾಮ ಪಟ್ಟಣಗಳಲ್ಲಿ ನೈನಿತಾಲ್ ಕೂಡ ಒಂದಾಗಿದೆ. ಇಲ್ಲಿಗೆ ದೇಶ ವಿದೇಶಗಳಿಂದ ಜನರು ಆಹ್ಲಾದಕರವಾದ ಹವಾಮಾನವನ್ನು ಆನಂದಿಸಲು ಬರ್ತಾರೆ. ಹಾಗೆ ಇಲ್ಲಿಗೆ ಬಂದವರು ತಪ್ಪದೆ ಕೈಂಚಿ ಧಾಮಕ್ಕೂ ಭೇಟಿ ಕೊಡ್ತಾರೆ. ಜನರು ದೋಣಿಗಳಲ್ಲಿ ವಿಹರಿಸುವ ಮೂಲಕ ಸಂಭ್ರಮ ಪಡ್ತಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ದಿಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಚೆನ್ನೈಗೆ ಆಗಮಿಸಿವೆ. ಮುಂಬರುವ ಪಂದ್ಯ ಆಡಲು 2 ತಂಡಗಳು ಚೆನ್ನೈಗೆ ಆಗಮಿಸಿವೆ. ಈಗಾಗಲೇ ಸತತ ಸೋಲುಗಳಿಂದ ಕಂಗೆಟ್ಟಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲುವಿನ ಹಳಿಗೆ ಬರಲು ಹವಣಿಸ್ತಾ ಇದೆ. ಐಪಿಎಲ್ 2025ರ ಐಪಿಎಲ್ನಲ್ಲಿ
ಮುಂಬೈ ಇಂಡಿಯನ್ಸ್ ತಂಡ ಹ್ಯಾಟ್ರಿಕ್ ಸೋಲಿನಿಂದ ಪಾರಾಗಿದೆ. ಸತತ 2 ಪಂದ್ಯ ಸೋತಿದ್ದ ಮುಂಬೈ ತಂಡ ನಿನ್ನೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಗೆಲುವು ದಾಖಲು ಮಾಡಿದೆ. ವಾಂಖೇಡೆಯಲ್ಲಿ ನಡೆದಂತಹ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಕೆಕೆಆರ್ ತಂಡ ನಿಗದಿತ 20 ಓವರ್ಗಳಲ್ಲಿ 117 ರನ್ ಕಲೆ ಹಾಕಿತ್ತು. ಸುಲಭ ಗುರಿಯನ್ನ ಬೆನ್ನತ್ತಿದಂತಹ ಮುಂಬೈ ಇಂಡಿಯನ್ಸ್ ಇನ್ನು 43 ಎಸೆತ ಬಾಕಿ ಇರುವಾಗಲೇ ಗುರಿ ಮುಟ್ಟಿದೆ. ಕಂಗುವಾ ಮೂಲಕ ಹೆವಿ ಟ್ರೋಲ್ ಆದ ನಿರ್ದೇಶಕ ಶಿವ ತಮಿಳಿನ ಮೊದಲ 1000 ಕೋಟಿ ಕಲೆಕ್ಷನ್ ಸಿನಿಮಾ ಕೊಡ್ತೀನಿ ಅಂತ ಹೇಳಿ ಅಟ್ಟರ್ ಫ್ಲಾಪ್ ಕೊಟ್ಟಿದ್ರು. ಇದೀಗ ಈ ಫ್ಲಾಪ್ ಡೈರೆಕ್ಟರ್ಗೆ ಕಾರ್ತಿಯಾ ಕಾಲ್ ಶೀಟ್ ಸಿಕ್ಕಿದೆಯಂತೆ. ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲು ಶಿವ ಹೊರಟಿದ್ದಾರೆ ಅನ್ನೋದು ಕಾಲಿವುಡ್ ಮೂಲಗಳ ಮಾಹಿತಿ.